ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅಲ್ಲಿನ ಧರ್ಮಗುರುಗಳು ನಮ್ಮ ದೇಶದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೇ ಈದ್ ಮಿಲಾದ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ವಿಚಾರ ಇದು ಕಾನೂನಿನ ವಿರುದ್ಧ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಹಿಂದೂಪರ ಸಂಘಟನೆಗಳು ಹೌದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಇದು ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಮುಖಂಡ ತೇಜಸ್ ಗೌಡ ನೀಡಿದ್ದಾರೆ. ಯಾವುದೇ ವೀಸಾ ಇದ್ರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು. ಇರಾನ್ ಯಮನ್ ಧರ್ಮಗುರುಗಳು ಬರ್ತಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮ ಆಹ್ವಾನ ಪತ್ರಿಕೆಯಲ್ಲೇ ಇದನ್ನ ಉಲ್ಲೇಖಿಸಲಾಗಿದೆ. ರಾಜ್ಯದ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ? ಮುಂದೆ ಏನೇ ಅನಾಹುತ ಆದ್ರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ತೇಜಸ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದ ಏನ್ ಕೆಲವೊಂದು ವೀಸಾ ನಾರ್ಮ್ಸ್ ಇದೆ. ಯಾವುದೇ ವ್ಯಕ್ತಿಗಳು, ವಿಶೇಷವಾಗಿ ಹೊರದೇಶದವರು, ಅದು ಟೂರಿಸ್ಟ್ ವೀಸಾ ಆಗಿರ್ಬೋದು, ಮಿಷನರಿ ವೀಸಾಸ್ ಆಗಿರ್ಬೋದು, ಮತ್ತೆ ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು, ಮತ್ತೆ ಯಾವುದೇ ಕ್ಯಾಟಗರಿ ವೀಸಾ ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿದೆ. ಆದ್ರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನ್ ಮಾಡ್ತಿದ್ದಾರೆ ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಅವರೇ ಪಾಂಪ್ಲೆಟ್ ಅಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ, ಇರಾಕ್ ಮತ್ತೆ ಯೆಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ. ಇದು ಸ್ಪಷ್ಟವಾಗಿ ಅದನ್ನ ವೀಸಾ ನಾರ್ಮ್ಸ್ ಕಂಪ್ಲೀಟ್ ಆಗಿ ಉಲ್ಲಂಘನೆ ಆಗ್ತಿದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪಾಪ ಎಲ್ಲೋ ಒಂದ್ ಕಡೆ ನಿದ್ದೆ ಮಾಡ್ತಿದ್ದಾರೆ. ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದಿರಿ. ಮತ್ತೆ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಯಾವುದೇ ರೀತಿಯಾಗಿ ಮಾಡಕ್ ಹೋಗಬಾರದು, ಕಾನೂನು ಒಪ್ಪೋದಿಲ್ಲ. ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ. ಅದರ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ. ಕೇವಲ ಬಾಯಿ ಮಾತಿಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ. ಗೌರವ ಕೊಡಂಗಿದ್ದಿದ್ರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ? ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿದೆ. ರಾಜ್ಯದಲ್ಲಿ ಇರೋದು ಮುಸಲ್ಮಾನರ ಪರ ಸರ್ಕಾರ, ನಾವೇನೇ ಮಾಡಿದ್ರು ಸರ್ಕಾರ ಸುಮ್ಮನೆ ಇರುತ್ತೆ ಅಂತ. ಹಾಗಾಗಿ ಹಿಂದೂ ಪರ ಸಂಘಟನೆಗಳು, ಎಲ್ಲಾ ಹಿಂದೂ ಕಾರ್ಯಕರ್ತರು ಇದೇನಾದ್ರೂ ನೀವು ಪರ್ಮಿಷನ್ ಕೊಟ್ಟಿದೆ ಆದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡ್ತೀರಿ. ಏನೇ ಅನಾಹುತ ಆದ್ರೆ ನೇರ ಅವನೇ ಸರ್ಕಾರ ಅಂತ ಹೇಳಿ ಇಷ್ಟಪಡ್ತೀನಿ. ಬಹುಶಃ ಏನು ಗುಪ್ತಚರ ಇಲಾಖೆ ಇದೆ ಮತ್ತು ಈ ರಾಜ್ಯದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಇಡೀ ಸಂಪುಟ ಸಚಿವರ ಹೆಸರಲ್ಲಿ ಆಗ್ತಿದ್ದಾರೆ. ಅವರ OSDಗಳು ಏನ್ ಮಾಡ್ತಿದ್ದಾರೆ? ಅವ್ರಿಗೆ ಕಾನೂನು ಗೊತ್ತಿರಲ್ವಾ? ಸೊ ಕಾನೂನು ಗೊತ್ತಿದ್ದು ಅವ್ರು ಆಗ್ತಿದ್ದಾರೆ ಅಂತಂದ್ರೆ ಇದು ತುಂಬಾ ಸ್ಪಷ್ಟವಾಗಿದೆ. ಕಾಂಗ್ರೆಸ್ಸಿನ ಕುಮ್ಮಕ್ ಇಲ್ದೇನೆ, ಕಾಂಗ್ರೆಸ್ಸಿನ ಬೆಂಬಲ ಇಲ್ದೇನೆ ಈ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗಾಗಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ನೀವು ಒಂದು ಗಮನಿಸಬಹುದು, ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನಾಯಕರಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಭಾಷಣ ಮಾಡೋದಕ್ಕೆ ಈಗ ಹಿಂದೂ ವಿರೋಧಿ ಸರ್ಕಾರ ಬಿಡ್ತಿಲ್ಲ. ಇವರು ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನ ಉಲ್ಲಂಘನೆ ಮಾಡಿ ಕರ್ಸ್ಕೋತಾರೆ ಅಂತಂದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಓಲೈಕೆ ಪರ ನಿಂತಿದೆ. ಹಾಗಾಗಿ ಇನ್ನಾದ್ರು ಎಚ್ಚೆತ್ಕೊಳ್ಳಿ. ಇದನ್ನ ಯಾವುದೇ ಕಾರಣಕ್ಕೂ ಅನಾಹುತ ಆಗಕ್ಕೆ ಬಿಡಕ್ಕೆ ಹೋಗಬೇಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಇದೇ ಕಾರಣಕ್ಕೆ ಪ್ರೇ ಫಾರ್ ಇಂಡಿಯಾ ಅಂತ ಏನ್ ಕಾರ್ಯಕ್ರಮ ಇದೆ ಅದು ಆ ಕಾರ್ಯಕ್ರಮಗಳು ಸಹ ನಮ್ದು ಮತ್ತೆ ವಕೀಲರಾದಂತ ಗಿರೀಶ್ ಭಾರದ್ವಾಜ್ ಅವರ ಕಂಪ್ಲೇಂಟ್ ಮೇಲೆ ಅದು ಕೂಡ ರದ್ದಾಗಿದ್ದು. ಆದ್ರೆ ಇದೇನಕ್ಕೆ ರದ್ದಾಗಿಲ್ಲ? ಸೊ ಮುಸಲ್ಮಾನರ ಓಲೈಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಟಿಬದ್ಧವಾಗಿ ತೊಂಡ್ಕೊಂಡು ನಿಂತಿದ್ದಾರೆ. ಇದನ್ನ ಬಿಡಬೇಕು. ನೋಡಿ, ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ. ಅದು ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಮ್ಗೆ ಸಂವಿಧಾನನೇ ಅತಿ ದೊಡ್ಡದು. ನನ್ನ ಸಂವಿಧಾನನ ಇವರು ಮೀರಿ ಮಾಡಕ್ ಹೋದ್ರೆ ಮುಂದೆ ಆಗುವಂತ ಹೋರಾಟ, ಅನಾಹುತಗಳಿಗೆ ನೇರ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ಅದಾಗಬಾರದು ಅಂದ್ರೆ ಈ ಕೂಡಲೇ ಯಾರು ಬರ್ತಿದ್ದಾರೆ ಯಮನ್ ಮತ್ತು ಇರಾಕಿಂದ ಕೂಡಲೇ ಅವ್ರು ನಿರ್ಬಂಧನೆ ಮಾಡಿ ಆ ಇಡೀ ಕಾರ್ಯಕ್ರಮ CC ಕ್ಯಾಮೆರಾ ಹಾಕಿ ಯಾವುದೇ ಕಾರಣಕ್ಕೂ ಸಹ ಬೇರೆ ದೇಶದವ್ರು ಬಂದಿಯಲ್ಲಿ ಧಾರ್ಮಿಕ ಬೋಧನೆ ಮಾಡೋದಾಗ್ಲಿ ಮತ್ತೊಂದು ಮಾಡಕ್ ಹೋಗ್ಬಾರ್ದು. ನಾಳೆ ಏನಾದ್ರೂ ಅನಾಹುತ ಆದ್ರೆ ರಾಜ್ಯ ಸರ್ಕಾರ ಹೊಣೆ ಹೊರುತ್ತಾ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ಅಕಸ್ಮಾತ್ ರಾಜ್ಯ ಸರ್ಕಾರ ಇವ್ರು ಯಾರು ಬರ್ತಿದ್ದಾರೆ ಅವ್ರ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅಲ್ಲಿನ ಧರ್ಮಗುರುಗಳು ನಮ್ಮ ದೇಶದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೇ ಈದ್ ಮಿಲಾದ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ವಿಚಾರ ಇದು ಕಾನೂನಿನ ವಿರುದ್ಧ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಹಿಂದೂಪರ ಸಂಘಟನೆಗಳು ಹೌದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಇದು ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಮುಖಂಡ ತೇಜಸ್ ಗೌಡ ನೀಡಿದ್ದಾರೆ. ಯಾವುದೇ ವೀಸಾ ಇದ್ರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು.
ಇರಾನ್ ಯಮನ್ ಧರ್ಮಗುರುಗಳು ಬರ್ತಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮ ಆಹ್ವಾನ ಪತ್ರಿಕೆಯಲ್ಲೇ ಇದನ್ನ ಉಲ್ಲೇಖಿಸಲಾಗಿದೆ. ರಾಜ್ಯದ ಗುಪ್ತಚರ ಇಲಾಖೆ, ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ? ಮುಂದೆ ಏನೇ ಅನಾಹುತ ಆದ್ರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ತೇಜಸ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದ ಏನ್ ಕೆಲವೊಂದು ವೀಸಾ ನಾರ್ಮ್ಸ್ ಇದೆ. ಯಾವುದೇ ವ್ಯಕ್ತಿಗಳು, ವಿಶೇಷವಾಗಿ ಹೊರದೇಶದವರು, ಅದು ಟೂರಿಸ್ಟ್ ವೀಸಾ ಆಗಿರ್ಬೋದು, ಮಿಷನರಿ ವೀಸಾಸ್ ಆಗಿರ್ಬೋದು, ಮತ್ತೆ ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು, ಮತ್ತೆ ಯಾವುದೇ ಕ್ಯಾಟಗರಿ ವೀಸಾ ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿದೆ. ಆದ್ರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನ್ ಮಾಡ್ತಿದ್ದಾರೆ ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಅವರೇ ಪಾಂಪ್ಲೆಟ್ ಅಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ, ಇರಾಕ್ ಮತ್ತೆ ಯೆಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ. ಇದು ಸ್ಪಷ್ಟವಾಗಿ ಅದನ್ನ ವೀಸಾ ನಾರ್ಮ್ಸ್ ಕಂಪ್ಲೀಟ್ ಆಗಿ ಉಲ್ಲಂಘನೆ ಆಗ್ತಿದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪಾಪ ಎಲ್ಲೋ ಒಂದ್ ಕಡೆ ನಿದ್ದೆ ಮಾಡ್ತಿದ್ದಾರೆ. ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದಿರಿ. ಮತ್ತೆ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಯಾವುದೇ ರೀತಿಯಾಗಿ ಮಾಡಕ್ ಹೋಗಬಾರದು, ಕಾನೂನು ಒಪ್ಪೋದಿಲ್ಲ. ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ. ಅದನ್ನ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ. ಕೇವಲ ಬಾಯಿ ಮಾತಿಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ. ಗೌರವ ಕೊಡಂಗಿದ್ದಿದ್ರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು? ಗೊತ್ತಿದ್ದು ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿದೆ. ರಾಜ್ಯದಲ್ಲಿ ಇರೋದು ಮುಸಲ್ಮಾನರ ಪರ ಸರ್ಕಾರ, ನಾವೇನೇ ಮಾಡಿದ್ರು ಸರ್ಕಾರ ಸುಮ್ಮನೆ ಇರುತ್ತೆ ಅಂತ. ಹಾಗಾಗಿ ಹಿಂದೂ ಪರ ಸಂಘಟನೆಗಳು, ಎಲ್ಲಾ ಹಿಂದೂ ಕಾರ್ಯಕರ್ತರು ಇದೇನಾದ್ರೂ ನೀವು ಪರ್ಮಿಷನ್ ಕೊಟ್ಟಿದೆ ಆದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡ್ತೀರಿ. ಏನೇ ಅನಾಹುತ ಆದ್ರೆ ನೇರ ಅವನೇ ಸರ್ಕಾರ ಅಂತ ಹೇಳಿ ಇಷ್ಟಪಡ್ತೀನಿ. ಬಹುಶಃ ಏನು ಗುಪ್ತಚರ ಇಲಾಖೆ ಇದೆ ಮತ್ತು ಈ ರಾಜ್ಯದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಇಡೀ ಸಂಪುಟ ಸಚಿವರ ಹೆಸರಲ್ಲಿ ಆಗ್ತಿದ್ದಾರೆ. ಅವರ OSDಗಳು ಏನ್ ಮಾಡ್ತಿದ್ದಾರೆ? ಅವ್ರಿಗೆ ಕಾನೂನು ಗೊತ್ತಿರಲ್ವಾ? ಸೊ ಕಾನೂನು ಗೊತ್ತಿದ್ದು ಅವ್ರು ಆಗ್ತಿದ್ದಾರೆ ಅಂತಂದ್ರೆ ಇದು ತುಂಬಾ ಸ್ಪಷ್ಟವಾಗಿದೆ. ಕಾಂಗ್ರೆಸ್ಸಿನ ಕುಮ್ಮಕ್ ಇಲ್ದೇನೆ, ಕಾಂಗ್ರೆಸ್ಸಿನ ಬೆಂಬಲ ಇಲ್ದೇನೆ ಈ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗಾಗಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ನೀವು ಒಂದು ಗಮನಿಸಬಹುದು, ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನಾಯಕರಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಭಾಷಣ ಮಾಡೋದಕ್ಕೆ ಈಗ ಹಿಂದೂ ವಿರೋಧಿ ಸರ್ಕಾರ ಬಿಡ್ತಿಲ್ಲ. ಇವರು ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನ ಉಲ್ಲಂಘನೆ ಮಾಡಿ ಕರ್ಸ್ಕೋತಾರೆ ಅಂತಂದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಓಲೈಕೆ ಪರ ನಿಂತಿದೆ. ಹಾಗಾಗಿ ಇನ್ನಾದ್ರು ಎಚ್ಚೆತ್ಕೊಳ್ಳಿ. ಇದನ್ನ ಯಾವುದೇ ಕಾರಣಕ್ಕೂ ಅನಾಹುತ ಆಗಕ್ಕೆ ಬಿಡಕ್ಕೆ ಹೋಗಬೇಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಇದೇ ಕಾರಣಕ್ಕೆ ಪ್ರೇ ಫಾರ್ ಇಂಡಿಯಾ ಅಂತ ಏನ್ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಗಳು ಸಹ ನಮ್ದು ಮತ್ತೆ ವಕೀಲರಾದಂತ ಗಿರೀಶ್ ಭಾರದ್ವಾಜ್ ಅವರ ಕಂಪ್ಲೇಂಟ್ ಮೇಲೆ ಅದು ಕೂಡ ರದ್ದಾಗಿದ್ದು. ಆದ್ರೆ ಇದೇನಕ್ಕೆ ರದ್ದಾಗಿಲ್ಲ? ಸೊ ಮುಸಲ್ಮಾನರ ಓಲೈಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಟಿಬದ್ಧವಾಗಿ ತೊಂಡ್ಕೊಂಡು ನಿಂತಿದ್ದಾರೆ. ಇದನ್ನ ಬಿಡಬೇಕು. ನೋಡಿ, ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ. ಅದು ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಮ್ಗೆ ಸಂವಿಧಾನನೇ ಅತಿ ದೊಡ್ಡದು. ನನ್ನ ಸಂವಿಧಾನನ ಇವರು ಮೀರಿ ಮಾಡಕ್ ಹೋದ್ರೆ ಮುಂದೆ ಆಗುವಂತ ಹೋರಾಟ, ಅನಾಹುತಗಳಿಗೆ ನೇರ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ಅದಾಗಬಾರದು ಅಂದ್ರೆ ಈ ಕೂಡಲೇ ಯಾರು ಬರ್ತಿದ್ದಾರೆ ಯೆಮನ್ ಮತ್ತು ಇರಾಕಿಂದ ಕೂಡಲೇ ಅವ್ರು ನಿರ್ಬಂಧನೆ ಮಾಡಿ ಆ ಇಡೀ ಕಾರ್ಯಕ್ರಮ CC ಕ್ಯಾಮೆರಾ ಹಾಕಿ ಯಾವುದೇ ಕಾರಣಕ್ಕೂ ಸಹ ಬೇರೆ ದೇಶದವ್ರು ಬಂದಿಯಲ್ಲಿ ಧಾರ್ಮಿಕ ಬೋಧನೆ ಮಾಡೋದಾಗ್ಲಿ ಮತ್ತೊಂದು ಮಾಡಕ್ ಹೋಗ್ಬಾರ್ದು. ನಾಳೆ ಏನಾದ್ರೂ ಅನಾಹುತ ಆದ್ರೆ ರಾಜ್ಯ ಸರ್ಕಾರ ಹೊಣೆ ಹೊರುತ್ತಾ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ಅಕಸ್ಮಾತ್ ರಾಜ್ಯ ಸರ್ಕಾರ ಇವ್ರು ಯಾರು ಬರ್ತಿದ್ದಾರೆ ಅವ್ರ ಕಡಿವಾಣ ಹಾಕಿಲ್ಲ ಅಂತ